ಅಂತ ಹೇಳ್ಬೋದು. ಫಸ್ಟ್ ಫಿಲ್ಮ್ ದ ಸೂಟ್ ಅಂತ ನಾನು ಲೀಡ್ ರೋಲ್ ಮಾಡಿದ್ದು. ಅದಾದಮೇಲೆ 3 ಫಿಲ್ಮ್ಸ್ ಮಾಡ್ತಾ ಇದ್ದೀವಿ. ಮೊಹಬ್ಬತ್ ಜಿಂದಾಬಾದ್ ಇದು ಒಂದು ಬಾಲಿವುಡ್ ಫಿಲ್ಮ್. ಇದರಲ್ಲಿ 14 ಸಾಂಗ್ಸ್ ಇದೆ ಮತ್ತು ನಸರುದ್ದೀನ್ ಶಾ, ಫರೀದಾ ಜಲಾಲ್ ಮತ್ತು ರಜಾ ಮುರಾದ್ ಎಲ್ಲ ಇದ್ದಾರೆ. ಇದರಲ್ಲಿ ನಾನು ಲೀಡ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ. ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಮಿಥುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ. ಮತ್ತು ಇನ್ನೂ ಒಂದು ನಾಳೆ ನಮ್ಮ ಭರವಸೆ, ಅದರಲ್ಲಿ ನಾನು 50 ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ 10 ಡೈರೆಕ್ಟರ್ಸ್ ಇದ್ದಾರೆ. ಇವಾಗ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸೂಟ್ ಫಿಲ್ಮ್ ಆದಮೇಲೆ ತುಂಬ ಡೈರೆಕ್ಟರ್ಸ್ ಸರ್ ನಮಗೆ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ನಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಓವರ್ ಟು ಸಾಯಿ ಪ್ರಕಾಶ್ ಸರ್, ಬಿಕಾಸ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್, ಈಗ 3 ಜನ ಇದ್ದಾರಲ್ಲ ನಮ್ಮ ಫ್ಯಾಮಿಲಿ. ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್, ಹೌದು. ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು, ಕಂಪ್ಲೀಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ. ಇವಾಗ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತೀವಿ. ಶುರು ಮಾಡಿದ್ದೀವಿ. ಒಂದೇ ಸಿನಿಮಾನಲ್ಲಿ 50 ಪಾತ್ರ ನಾವು ಮಾಡ್ತಾ ಇರೋದು. 10 ಡೈರೆಕ್ಟರ್ಸ್ ಇದ್ದಾರೆ ಸರ್. ಇದು ಸ್ಟೋರಿನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಆಲ್ಮೋಸ್ಟ್ ಹೌದು ಸರ್. ಇದು ಸ್ಟೋರಿ ಲೈನ್ ಬಂದು ಒಂದು ಊರಿಂದ ಒಂದು ಹುಡುಗ ಬರ್ತಾನೆ, ಓಕೆ. ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ, ಅದರಲ್ಲಿ ಮಿಕ್ಸಿಂಗ್. ಅದು ಕುಡಿಯೋವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಲಾಸ್ಟ್ ಕನ್ನಡಗೋಸ್ಕರ ಇದು ಒಂದು ಫಿಲ್ಮ್ ಮಾಡಿದ್ದು. ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ನಲ್ಲಿ ನಾನು ಒಟ್ಟು ಸಾಯಿ ಪ್ರಕಾಶ್ ಟಾಸ್ಕ್ ಬಗ್ಗೆ. ಇದು 4 ಡೈರೆಕ್ಟರ್ಸ್. ಸಾಯಿ ಪ್ರಕಾಶ್ ಸರ್ ಒಂದು ಇದು ಮಾಡ್ತಾರೆ ಡೈರೆಕ್ಷನ್, ಮತ್ತು ಮಿಥುನ್ ಮತ್ತು ಡೈರೆಕ್ಟರ್ಸ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ. ಮೈಸೂರಿಂದ 4 ಜನ ಬಂದು ನಾನು 4 ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ವಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ, ಒಂದು ಪಾತ್ರದಲ್ಲಿ ಲವರ್ ಬಾಯ್, ಇನ್ನೊಂದು ಪಾತ್ರದಲ್ಲಿ ಇದು ಡಿಟೆಕ್ಟಿವ್ ಮಾಡ್ತಾ ಇದ್ದೀನಿ. ಹೌದು 10 ಜನ ಡೈರೆಕ್ಟರ್ಸಲ್ಲಿ ಆಲ್ಮೋಸ್ಟ್ ಟೋಟಲಿ 75 ಸೀನ್ಸ್ ಬರ್ತಾ ಇದೆ. ಅದರಲ್ಲಿ 75 ಸೀನ್ಸ್ ಮತ್ತು 2 ಸಾಂಗ್ಸ್ ಇದೆ. ಅದರಲ್ಲಿ ಎಲ್ಲ ಹೊಸಬ್ರು ಡೈರೆಕ್ಟರ್ಸ್ ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಇದ್ದಾರೆ ಇದರಲ್ಲಿ. ಇದು ನೆಕ್ಸ್ಟ್ ಇದರಲ್ಲಿ ಎಲ್ಲ ಡೀಟೇಲ್ಸ್. ಜಿಂದಾಬಾದ್ 14 ಸಾಂಗ್ಸ್. ಹೌದು ಸರ್, 14 ಸಾಂಗ್ಸ್ ತುಂಬ ಸೋಲ್ಫುಲ್, ಆಲ್ಮೋಸ್ಟ್ ಸೋಲ್ಫುಲ್ ಲವ್ ಸ್ಟೋರಿ ಇದೆ. ಹೌದು, ಹಿಂದಿ ಮತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿನೂ ರಿಲೀಸ್ ಆಗುತ್ತೆ. ಹೌದು ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಒಟ್ಟು ಸಾಯಿ ಪ್ರಕಾಶ್ ಸರ್. ಓಂ ಶ್ರೀ ಸಾಯಿರಾಮ್. ಸಿನಿಮಾ ರಂಗ ಜನ ಥಿಯೇಟ್ರ್ ಬರ್ತಾ ಇಲ್ಲ ಅಂತ ನಾವು ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನ ನಾವು ನೋವು ಮಾಡ್ಕೊತಾ ಇದ್ದೀವಿ. ಏನೋ ನಮ್ಮ ಅದೃಷ್ಟ, ಮಹಾದೇವ ಆಗ್ಬೋದು, ಎಕ್ಕ ಆಗ್ಬೋದು, ಜೂನಿಯರ್ ಆಗ್ಬೋದು, ಸೂಪ್ರಮ್ ಸೋ ಆಗ್ಬೋದು, ಅದ್ಭುತವಾಗಿ ಹೋಗ್ತಾ ಇದೆ. ಮೇ ಬಿ ಈ 10 ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನಿಸ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ದಿನ ನಾವು ಸಿನಿ ಪ್ರೇಮಿಗಳನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನಾವು ಥಿಯೇಟ್ರ್ ಬರ್ತಾ ಇಲ್ಲ ಅಂತ. ಇವಾಗ ಗೊತ್ತಾಯಿತು ನಾವು ತಪ್ಪು ಮಾಡಿದೀವಿ ಅಂತ. ಅವ್ರಿಗೆ ಇಷ್ಟ ಆಗೋ ಸಿನಿಮಾ ನಾವು ಮಾಡಲಿಲ್ಲ, ಅದಕ್ಕೆ ಜನ ಬರಲಿಲ್ಲ ಅಂತ ನಾವೆಲ್ಲ ತಿಳ್ಕೊಬೇಕಾದ ಪರಿಸ್ಥಿತಿ ಜನ ತೋರಿಸಿದ್ದಾರೆ. ಈ 4 ಸಿನಿಮಾನು ತುಂಬ ಇಷ್ಟಪಟ್ಟಿದ್ದಾರೆ, ಜನ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಸೆಪ್ಟೆಂಬರ್ 10 ನಾನು ಆಗಸ್ಟ್ 8 ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ 4 ಸಿನಿಮಾ ಹಿಟ್ ಆದಮೇಲೆ ಜೊತೆಯಲ್ಲಿ ಈ ಆ್ಯನಿಮೇಷನ್ ಫಿಲ್ಮೂ ಚೆನ್ನಾಗಿ ಹೋಗ್ತಾ ಇದೆ, ನರಸಿಂಹ. ದಟ್ಸ್ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ಗೆ ಹೋಗಿ ಥಿಯೇಟರ್ ಸಿಕ್ಕದೆ ನೋವು ಅನುಭವಿಸಬಾರ್ದಂತ ಸೆಪ್ಟೆಂಬರ್ 10 ಮುಂದಕ್ಕೆ ಹಾಕಿದ್ದೀವಿ. ಸೆಪ್ಟೆಂಬರ್ 10 ಬಗ್ಗೆ ಯಾಕೆ ಹೇಳ್ತಾ ಇದ್ದಂದರೆ, ಅದು ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ. ಅದಕ್ಕೋಸ್ಕರ
ಸೆಪ್ಟೆಂಬರ್ ಟರ್ಮ್ ಬಗ್ಗೆ ಮಾತಾಡಿದ್ದೀನಿ. ಕಮಲ್ ಒಂದು ರೀತಿ ತುಂಬ ಏನೋ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಇರುವಂಥ ಒಬ್ಬ ವ್ಯಕ್ತಿ ಕಮಲ್. ರಿಯಲ್ ಎಸ್ಟೇಟಲ್ಲಿ ತುಂಬ ಸಕ್ಸಸ್ಸು. ನಾನು ಹೇಳಿದ್ದೀನಿ, ನೋಡಪ್ಪ, ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ, ನನ್ನಿಂದ ನಿಮಗೇನಾದ್ರು ಹೆಲ್ಪ್ ಆದರೆ ಆ 4 ಜನರ ಒಬ್ಬರಾಗಿ ನಾನು ಇರ್ತಂತ ಹೇಳಿದ್ದೀನಿ. ತುಂಬ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅದು. ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ. ಶಿ ವಿಲ್ ಬಿ ಗುಡ್ ಡ್ಯಾನ್ಸರ್. ಅನ್ಫಾರ್ಚುನೇಟ್ಲಿ ಶಿ ಮೆಟ್ ಆನ್ ಆಕ್ಸಿಡೆಂಟ್, ಶಿ ಲಾಸ್ಟ್ ಅವರ್ ಲೆಗ್. ನಿಶ್ಚಿತಾರ್ಥ ಆದಮೇಲೆ ಆ ಹುಡುಗಿಗೆ ಅಂಥ ಪರಿಸ್ಥಿತಿ ಬಂದಿರುತ್ತೆ. ಆವಾಗ ಇವರ ತಂದೆ ತಾಯಿ ತುಂಬ ಶ್ರೀಮಂತರಾಗಿರೋದ್ರಿಂದ ಆ ಮ್ಯಾರೇಜ್ ಆಕ್ಸೆಪ್ಟ್ ಮಾಡಲ್ಲ. ಬಟ್ ತಂದೆ ತಾಯಿನ ಎದುರಿಸಿ ಆ ಹುಡುಗಿನ ಮದುವೆಯಾಗಿ ಆ ಹುಡುಗಿ ಫ್ಯೂಚರ್ ಕೊಡುವಂಥ ಕಾನ್ಸೆಪ್ಟು ಆ 4 ಕಥೆಯಲ್ಲಿ ನಾನು ಒಂದು ಕಥೆನೇ ಮಾಡಿಕೊಟ್ಟಿದ್ದೀನಿ. ಇದು ಮ್ಯೂಸಿಕಲ್ ಆ್ಯಂಡ್ ಎಮೋಷನಲ್ ಆ್ಯಂಡ್ ಸ್ಯಾಕ್ರಿಫೈಯಿಂಗ್ ಲವ್ ಸಬ್ಜೆಕ್ಟ್. ಅದು ತಮಗೆ ತುಂಬ ಇಷ್ಟ ಆಯಿತು. ನಾನು ನಮ್ಮ ಶಶಿಕಿರಣ್ ಅಸೋಸಿಯೇಟ್ ನಾವಿಬ್ಬರು ಸೇರಿ ಆ ಕಾನ್ಸೆಪ್ಟ್ ಮಾಡಿ ಕೇಳಿಸಿದ್ರೆ ಅವ್ರಿಗೆ ಇಷ್ಟ ಆಯಿತು. ನನ್ನಿಂದ ಕಮಲ್ಗೆ ಹೆಲ್ಪ್ ಆಗಲಿ, ಒಬ್ಬ ಸೀನಿಯರ್ ಡೈರೆಕ್ಟರ್ ಹೆಸರಿರುವಾಗ ಆಡಿಯನ್ಸ್ಗೆ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಕಮಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಕಮಲ್ ನನ್ನ ಸೆಪ್ಟೆಂಬರ್ 10 ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ನಾವು ಸಪೋರ್ಟ್ ಮಾಡ್ತಾ ಇರೋದು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ. ಇವಾಗ ಒನ್ ವೇನಲ್ಲಿ ನಾವು ಪ್ರೊಡ್ಯೂಸರ್ ಸಿನಿಮಾ ಮಾಡೋಕ್ಕಾಗಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ, ಯಾರೂ ಇಲ್ಲ ಇವಾಗ ಅಂತ ನಾವು ನೋವು ಮಾಡ್ಕೊತಾ ಇದ್ದೀವಿ. ಅಂಥ ಸಮಯದಲ್ಲಿ ನಾನು ಇರ್ತೀನಿ ಸರ್, ಸೆಪ್ಟೆಂಬರ್ 10ಗೆ ಡಿಸ್ಟ್ರಿಬ್ಯೂಷನ್ ನಾನು ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ರು. ಆವಾಗ ನಾನು ಒಂದು ರೀತಿ ಋಣ ತೀರಿಸ್ಕೋಬೇಕಲ್ವಾ ಅಂತ, ಅದಕ್ಕೋಸ್ಕರ ಈ 4 ಜನದಲ್ಲಿ ಸೀನಿಯರ್ ಡೈರೆಕ್ಟರ್ ಆದ್ರೂ, 105 ಸಿನಿಮಾ ಮಾಡಿದ ನಿರ್ದೇಶಕ ಆದ್ರೂ 4 ಜನದಲ್ಲಿ ಒಬ್ಬರಾಗಿರೋದಕ್ಕೆ ಪಾಸಿಟಿವ್ ನಾನು ಒಪ್ಕೊಂಡಿದ್ದೀನಿ. ನನ್ನಿಂದ ಕಮಲ್ ರಾಜ್ಗೆ ಆ ಸಿನಿಮಾಗೆ ಒಳ್ಳೆಯದಾಗಲಿ. ಇವತ್ತು ಮುಖ್ಯವಾಗಿ ಕಮಲ್ ರಾಜ್ ಡಬ್ಬಿಂಗ್ ಥಿಯೇಟರ್, ರೆಕಾರ್ಡಿಂಗ್ ಥಿಯೇಟರ್, ಎಡಿಟಿಂಗ್, DI ಈ ಥರ ಕಾನ್ಸೆಪ್ಟ್, ಔಟ್ಡೋರ್ ಯೂನಿಟ್, ಕ್ಯಾಮೆರಾಸ್ ಎಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ. ಒಳ್ಳೆ ಕಥೆ ಮಾಡಿ ಸರ್, ಎಲ್ಲ ನಮ್ಮ ಹತ್ರ ಇದೆ ಪ್ರಾವಿಷನ್ ಅಂತ ಹೇಳಿದ ಮೇಲೆ ಖುಷಿ ಆಯಿತು. ನಾನು ಮಾತ್ರ ಅಲ್ಲ, ಎಷ್ಟೋ ಜನ ಬರ್ತಿರೋಂಥ ಹೊಸಬರಿಗೆ ಕಮಲ್ ರಾಜ್ ಅವಕಾಶ ಕೊಡಲಿ. ನಮ್ಮದು ಫಸ್ಟ್ ಪಿಕ್ಚರ್ ಆದ್ರೂ ನಮ್ಮ ಹಿಂದೆ 100 ಸಿನಿಮಾಗಳು ಕಮಲ್ ಮೂವೀಸ್ನಲ್ಲಿ ಬರಲಿ ಅಂತ ನಾನು ಆಸೆ ಪಡ್ತೇನೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಯು ಆರ್ ಸಪೋರ್ಟಿಂಗ್ ಎ ಲಾಟ್. ಹೊಸಬರಿಗೆ ಹಳಬರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದಿರಿ ಮಾಧ್ಯಮ ಮಿತ್ರರೆಲ್ಲರೂ. ಅದೇ ರೀತಿ ನಾನು ಕೇಳೋದೊಂದೇ, ಕಮಲ್ ರಾಜ್ಗೂ ನೀವು ಸಪೋರ್ಟ್ ಮಾಡಿ, ನಿರ್ಮಾಪಕರಾಗಿ, ಒಬ್ಬ ನಾಯಕನಾಗಿ, ಹಂಚಿಕೆದಾರರಾಗಿ ಸಮಾಜಕ್ಕೆ, ಸಿನಿಮಾ ರಂಗಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮೊದಲದಾಗಿ ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು, ಶುಭಾಶಯಗಳು. ಕಮಲ್ ಪ್ರೊಡಕ್ಷನ್ಸ್ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಪಾಸಿಟಿವ್ ಆಗಿದೆ. ವಿಶ್ ಯು ಆಲ್ ದ ಬೆಸ್ಟ್. ಕಮಲ್ ಅವ್ರು ಆ್ಯಕ್ಚುಲಿ ನನಗೆ ಐ ಥಿಂಕ್ ಕೆಲವು ತಿಂಗಳ ಹಿಂದೆ ಒಂದು ಬೇರೆ ಫಂಕ್ಷನಲ್ಲಿ ಪರಿಚಯ ಆಗಿತ್ತು. ಅವ್ರ ಹತ್ರ ಮಾತಾಡ್ತಾ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರು ನನಗೆ ಹೇಳಿದ್ರು 200 ಮಿನಿ ಥಿಯೇಟರ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದರಲ್ಲಿ 80% ನಾನು ಕನ್ನಡ ಮೂವೀಸೇ ಅದರಲ್ಲಿ ಪ್ರೊಜೆಕ್ಷನ್ಸ್ ಇಟ್ಕೊತೀನಿ ಅಂತ. ಬಿಕಾಸ್ ಖಂಡಿತ ದಟ್ ಈಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನನಗೆ. ವಿ ನೀಡ್ ಮೋರ್ ಥಿಯೇಟರ್ಸ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ. ಆ್ಯಂಡ್ ಸರ್ ಹೇಳಿದಾಗೆ ತುಂಬ ಖುಷಿ ಆಯಿತು. ಇತ್ತೀಚೆಗೆ ನಮ್ಮ ಮೂವೀಸ್ ಚೆನ್ನಾಗಿ ಹೋಗ್ತಿದೆ, ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ. ಬಟ್ ಯಾಕೋ ಒಂದು ಭಯ, ದಟ್ ತುಂಬ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ. ತುಂಬ ನೆನಪುಗಳಿದೆ ನಮಗೆ, ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ. ಆ್ಯಂಡ್ ಏನೋ ಪಬ್ಲಿಕ್ ಬರ್ತಾ ಇಲ್ಲ, ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ. ಅದರಲ್ಲಿ ನೀವು 200 ಮಿನಿ ಥಿಯೇಟರ್ಸ್ ಪ್ಲ್ಯಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಮಿನಿ ಥಿಯೇಟರ್ಸಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕಳ್ಸೋಣ ಥಿಯೇಟರ್ಸ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರೋದು ತುಂಬ ಖುಷಿ ಆಯಿತು. ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು. ಆ್ಯಕ್ಚುಲಿ ಅದು ತುಂಬ ಖುಷಿ ಆಯಿತು ನನಗೆ ಕೇಳಿ. ಅದ್ರ ಜೊತೆಗೆ ಒಂದು ಪಾತ್ರ ಮಾಡಿದ್ರೆ ಕಷ್ಟ, ಅದರಲ್ಲಿ 50 ಪಾತ್ರ ಮಾಡ್ತೀರಾ ಅಂದರೆ ಖಂಡಿತ ಹ್ಯಾಟ್ಸ್ ಆಫ್ ಟು ಯು. ಬಿಕಾಸ್ ಒಂದು ಒಳ್ಳೆ ಐ ಥಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ಗೆ ಈ ಥರ. ಬಿಕಾಸ್ ಎಲ್ಲೋ ನಮಗೆ ಈವನ್ ಡುವಲ್ ಪಾತ್ರ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ 50 ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ. ಆಲ್ ದಿ ಬೆಸ್ಟ್ ಯು. ನನಗೆ ತುಂಬ ಕುತೂಹಲ ಇದೆ ಅದು ಹೇಗೆ ಬರುತ್ತೆ ಅಂತ ಒಂದು ಮೂವಿ. ಆ್ಯಂಡ್ ತುಂಬ ದೊಡ್ಡ ಜವಾಬ್ದಾರಿ ಅದು ಕೂಡ.
ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ. ಸೊ ಐ ಥಿಂಕ್ ಈಸ್ ವೆರಿ ಕ್ರಿಯೇಟಿವ್. ಒಂದು ಮೂವಿನಲ್ಲಿ 4 ಜನ ಡೈರೆಕ್ಟರ್ಸ್, ಇನ್ನೊಂದು ಮೂವಿನಲ್ಲಿ ಬೇರೆ ಬೇರೆ 50 ಪಾತ್ರ ಅವರೇ ಮಾಡ್ತಿದ್ದಾರೆ ಅಂತ, ಒಂದು ದ ಸೂಟ್ ಅಂತ ಒಂದು ಮೂವಿದು ಒಂದು ಬೈಟ್ ಕೊಟ್ಟಿದೆ. ಸೊ ಒಂದಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನಿಸ್ತಾ ಇದೆ ಅವರು ತುಂಬ ರಿಚ್ನೆಸ್ ಅವ್ರಿಗೆ ಇಷ್ಟ. ಸೊ ಖಂಡಿತ ಈ ಬಜೆಟ್ ಕಡೆ ಕೂಡ ತುಂಬ ಚೆನ್ನಾಗಿ ಒಂದು ಪ್ರದರ್ಶನ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಸೊ ತುಂಬ ಖುಷಿ ಆಯಿತು. ವಿಶಿಂಗ್ ಯು ಆಲ್ ದ ಬೆಸ್ಟ್. ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬ ಜನ ಇಂಟರ್ನ್ಯಾಷನಲಿ ಹೆಸರು ಮಾಡ್ತಿದ್ದಾರೆ, ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನೀವು ಕೂಡ ಹಾಗೆ ಬೆಳೀಲಿ ಅಂತ ನನ್ನ ಆಶೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು, ಒಬ್ಬೊಬ್ಬರು ಒಂದೊಂದಲ್ಲಿ ಲೆಜೆಂಡ್ರಿಗಳು. ಇಲ್ಲಿ ಕಮಲ್ ಅವರ 3 ಸಿನಿಮಾ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಒಂದು ಸ್ಟುಡಿಯೋ, ಕಮಲ್ ಸ್ಟುಡಿಯೋಸ್ ಅಂತ ಹೇಳಿ ಮಾಡಿರೋದು ಕೂಡ ಭಾಳ ಅದ್ಭುತವಾದಂಥ ವಿಚಾರಗಳೇ. ನನಗೆ ಅವರು ಸುಮಾರು 15 ವರ್ಷದ ಸ್ನೇಹಿತರು. ಅವರು ಸೈಮಲ್ಟೇನಿಯಸ್ ಆಗಿ ತಾವಿನ ವರ್ಕಿನಲ್ಲಿ ಕುಂತವ್ರಲ್ಲ ಹೇಳಿದ್ರೆ 50 ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬ ಚಾಲೆಂಜಿಂಗು ಅಂಥೇಳಿ ಅಂತ. ಅವರು ಬರೀ ಪಾತ್ರಗಳನ್ನಷ್ಟೇ 50 ಅಲ್ಲ, 50 ಥರದ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ರಿಯಲ್ ಎಸ್ಟೇಟ್ ಇರ್ಬೋದು, ಅಲ್ಲೆಲ್ಲೋ ಮಾಲೂರು ಹತ್ರ ವಿಲಾಸ್ ಇರ್ಬೋದು, ಇಲ್ಲಿ ಯಾವುದೋ ಫ್ಲ್ಯಾಟ್ಸ್ಗಳು ಜೆ ಪಿ ನಗರದಲ್ಲಿ, ಮತ್ತು ಯಾವುದೋ ಒಂದು ಹೋಟೆಲ್ಲು, ಮತ್ತು ಇನ್ನೊಂದು ಯಾವುದು ಅದೇ ಇದ್ರ ಥರ ಸ್ಕಿಪ್ ಅಂತೇಳಿ ಒಂದು ಆ್ಯಪು. ಆ ಆ್ಯಪಿನ ಮೂಲಕ ಯಾರೇ ಫೋನ್ ಮಾಡಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿದ್ರೆ ವಿತಿನ್ 45 ಮಿನಿಟ್ಸ್ 1 ಅವರಲ್ಲಿ ಅದು ರೀಚ್ ಆಗುತ್ತಂತೆ. ಫ್ಯಾಷನ್ ಅದೇನೋ ನಮ್ಗೆ ಫ್ಯಾಷನ್ ಬರೀ ಡ್ರೆಸ್ಗಳು ಅಷ್ಟೇನಾ? ಬರೀ ಡ್ರೆಸ್ಗಳ ಓಕೆ. ಆ ಥರದ್ದನ್ನೆಲ್ಲ ಅರ್ಧ ಗಂಟೆ 1 ಅವರಲ್ಲೆಲ್ಲ ಇರೋ ಜಾಗ ಬಂದು ತಲುಪಿಸ್ಬಿಡ್ತಾರೆ. ಹಿಂಗೆ ಅಂದರು. ನಾನು ಏನೇನೋ ಪ್ರಶ್ನೆಗಳನ್ನ ಕೇಳಿದೆ, ಅಂದರೆ ನನ್ನ ಇದ್ದಂಥ ಡೌಟ್ಗಳನ್ನ. ಪೂರ ನಾನೆಲ್ಲ ಎಲ್ಲೋ ಕಂಪ್ಲೇಂಟ್ ಇರ್ತೀನಿ, ಹೆಂಗೆ ಬರ್ತಾರೆ ನಾವು ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ. ಸೊ ಅದು ನೀವು ಹೇಳೋ ಜಾಗ ನಮ್ಮ ಟೈಮಿಗೆ ಸರಿ ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂದರು. ಸೊ ಹೀಗಾಗಿ ಅವ್ರದ್ದು ಬಹುಮುಖ ಪ್ರತಿಭೆ, ಭಾಳಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಆಮೇಲೆ ಅವ್ರು ಹಂಗೆ ಅಷ್ಟು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ 50 ಪಾತ್ರ ನಿರ್ವಹಿಸೋದೇನು ದೊಡ್ಡ ವಿಚಾರ ಅಲ್ಲ ಅಂದ್ಕೊಂಡು ಸುಮ್ಮನೆ. ಸೊ ಅವರ ಒಂದು ಸ್ವಭಾವ ನೋಡ್ರಿ, ಇಲ್ಲಿ ಒಂದು ಫುಲ್ಲು ಮಾಸು, ಒಂದು ಫುಲ್ಲು ಕ್ಲಾಸು, ಮಾಸು ಕ್ಲಾಸು ಜೊತೆಯಲ್ಲಿ ಸಾಹಿತ್ಯ, ಆಮೇಲೆ ಒಂದು ಮೆರುಗಾಗಿ ಒಂದು ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಸ್ಟ್ ಬೇಕೇ ಬೇಕು. ಅದಕ್ಕೆ ಮ್ಯಾಮು. ಸೊ ಇಷ್ಟೂ ಜನರನ್ನು ಒಂದು ಕಡೆ ಕೂಡಿಸಿ ಇಂಥ ಒಂದು ವಿಚಾರ ಅಂದರೆ ಅವರು ಮಿಕ್ಸ್ ಮಾಡಿರೋದು. ಅಲ್ಲ, ನಾವು ಒಂಥರ ಈ ದೇವಸ್ಥಾನದ ಪೂಜಾರಿದ್ದಂಗೆ. ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿ ಮೊನ್ನೆ ಅಲ್ಲಿ ಮೆಂಬರ್ ಮಾಡಿಸಿ, ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಮತ್ತು ವಾಣಿಜ್ಯ ಮಂಡಳಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿ. ನಾಳೆ ಕಲ್ದೇನೆ ಇನ್ನೂ ಅವರು ಫ್ಯಾಕ್ಟ್ರಿ ಮಾಡ್ತಾರೆ, ನನಗೆ ಗೊತ್ತದು. ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀರಿ, ಅದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಹುಷಾರಾಗಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಡಿಪೆಂಡ್ ಆಗೋದು ಅಂತ ಸ್ಟುಡಿಯೋನು ಕೂಡ ಓಪನ್ ಮಾಡ್ಕೊಂಡಿದ್ದೀರಿ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಅಂದರೆ ಅವರು ಏನೇ ಮಾಡೋದನ್ನು ಕೂಡ ಅದರ ಹಿಂದೆಗಡೆ ಮತ್ತು ಭಾಳ ಯೋಚನೆ ಮಾಡಿ ಮಾಡ್ತಾರೆ. ಹೊಸ ಪ್ರತಿಭೆಗಳನ್ನು ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡ್ತಾ, ಅಕಸ್ಮಾತ್ ಅವ್ರು ಏನಾರ ಎಡವ್ಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ ಡೈರೆಕ್ಟರ್ಗಳನ್ನ ಕೂಡ ಜೊತೆಲಿ ಇಟ್ಕೊಂಡಿದ್ದಾರೆ. ಭಾಳ ಹುಷಾರು ನೀವು. ಇದೇ ಹುಷಾರ್ತನ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಹಿಂಗೆ ಇರಲಿ. ಯಾಕಂದರೆ ತುಂಬ ಹುಷಾರಾಗಿ ಬಂದವರು ನೋಡ್ಬಿಟ್ಟಿದ್ದೀವಿ ಗಾಂಧಿನಗರದಲ್ಲಿ 30 ವರ್ಷ. ಸೊ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀರಿ, ಮುಂದಕ್ಕೂ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ರೆಡಿ ಮಾಡ್ಬೇಕಂತೆ ಕನ್ವಿನ್ಸ್ ಮಾಡಿ, ಹಂಗಲ್ಲ ಹಿಂಗೆ ಅಂತ ಆ ಕ್ಯಾರೆಕ್ಟರ್ ಮಾಡಿಸಿದ್ರು ಮಾಡಿದೆ. ಉಪೇಂದ್ರ ಸರ್ ಕಡೆಯಿಂದ ಒಂದು ದಿವಸ ಫೋನ್ ಬಂತು, ಅಸೋಸಿಯೇಟ್ ಡೈರೆಕ್ಟರ್. ಏನಪ್ಪ ಅಂದು UIA ಒಂದು ಕ್ಯಾರೆಕ್ಟರ್ ಇದೆ ಸರ್, ಅವನು ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬ ಕೆಟ್ಟದಾಗಿ ಏನೇನೋ ಸಿನಿಮಾ ಮಾಡ್ಬಿಟ್ಟಿರ್ತಾರೆ, ಅದಕ್ಕೆ ಉಪೇಂದ್ರ ಅವ್ರಿಗೆ ಧಿಕ್ಕಾರ ಅಂದ್ಕೊಂಡು ವಾಣಿಜ್ಯ ಮಂಡಳಿಗೆ ಬರ್ತಾರೆ. ಆ ವಾಣಿಜ್ಯ ಮಂಡಳಿಗೆ ಬಂದಾಗ ನೀವು ಅಲ್ಲೇ ಇರ್ತೀರಾ, ನೀವೇ ಮಾಡ್ಬೇಕು ಇದನ್ನ ಅಂದರು. ಇದನ್ನ ಯಾರು ಹೇಳಿದ್ರು ಅಂದೆ, ಇಲ್ಲ ಉಪೇಂದ್ರ ಸರ್ ಹೇಳಿದ್ರು ಅಂದರು. ಆಮೇಲೆ ಬಂದರು, ಆ್ಯಕ್ಟ್ ಮಾಡಿದ್ವಿ. ಅದೇನು ಇಟ್ಕೊಂಡವ್ರೇನು ಗೊತ್ತಿಲ್ಲ, ಹಂಗೆ ಇದೆಯಾ ಕ್ಯಾರೆಕ್ಟರ್
ಅವಾಗ ನಾನು ಚೇಂಬರಲ್ಲೇ ಶೂಟಿಂಗ್ ಅದು ಇಲ್ಲ ಗೊತ್ತಿಲ್ಲ ಬಸ್ ನಾನು ಮಾಡಲ್ಲ ಇಲ್ಲ ಮಾಡಲ್ಲ ಅಲ್ಲಿ ಬಂದ್ಬಿಟ್ಟು ಸ್ಟಾರ್ಟ್ ಕ್ಯಾಮ್ರಾ ಅಂದ್ಬಿಟ್ಟು ಸರ್ ಇವ್ರು ನಮ್ಮನ್ನು ಬೈತಾರೆ ಬಡ್ಗಾರ್ ನೀವು ಅದನ್ನ ಡಿಫೈನ್ ಮಾಡ್ಕೊಂತೀರ ಅಷ್ಟೇ ನೀವೇನು ಡೈಲಾಗ್ ಕೊಡಿದ್ರು ಅದೇ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು ಓಕೆ ನಾನು ರವೀಶ್ ನೀವು ಇದ್ರು ಮ್ಯಾಕ್ಸಿಕರು ಆಮೇಲೆ ಇನ್ನೂ ಯಾರು 5 ಜನ ನಮ್ಮ ಇಂದ್ರಜಿತ್ ಲಂಕೇಶ್ ಎಲ್ಲರನ್ನೂ ಕೂರಿಸಿ ನೀವೇನೇನು ಮಾತಾಡ್ತೀರೋ ಅದೇ ಫಿಕ್ಸೋ ಬಂಗಾರ ನೀವು ಡಿಫೈನ್ ಮಾಡ್ಕೊತೀರಿ ಕರೆಕ್ಟಾಗಿ ಮಾಡ್ಕೊತೀರಿ ಅಂದರು. ಓಹೋ ಜನ ಹಿಂಗೂ ಸ್ಟಡಿ ಮಾಡ್ತಾರೆ ಅಂತ ಹೇಳಿ ಅವಾಗಿಂದ ನಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದೆ ಅಂತ ಏನೇನು ಐತದೆ ಅದನ್ನು ಬೇರೆಯವ್ರು ನೋಡ್ಕೊಂಡು ಆ್ಯಕ್ಟ್ ಮಾಡಿದ್ರು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮ ಸ್ಟುಡಿಯೋ ಮತ್ತು ನಿಮ್ಮ ಅಷ್ಟು ಚಿತ್ರಗಳು ನಿಮ್ಮ ಹೊಸ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಲಿ. ಹೊಸ ಪ್ರತಿಭೆಗಳು ಎಲ್ಲೆಲ್ಲಿ ಹುಡ್ತವೆ ಹಿಂಗೆ ಹುಡ್ತವೆ ಅಂತ ಹೇಳೋಕ್ಕಾಗಲ್ಲ. ಜೊತೆನೆಲ್ಲ ಸೀನಿಯರ್ಸ್ಗಳನ್ನ ಇಟ್ಕೊಂಡಿದ್ವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ವೇದಿಕೆಯಲ್ಲಿರುವ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವರಿಗೆ, ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರಿಗೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಬಂಕಾರ್ ಅವರಿಗೆ, ಮತ್ತು ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀವತ್ಸ ಅವರಿಗೆ, ಹಾಗೆ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಕೂತಿರುವಂಥ ಕಮಲ್ ಅವರ ತಂದೆಯವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಹೀರೋ ಕಮಲ್ ಅವರಿಗೆ ಎಲ್ರಿಗೂ ವಂದಿಸ್ತಾ, ನಾನು ಭಾಳಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲನೂ ನಾನು ಹೇಳಿದೆ ಅಂತಲೇ ಅಂದ್ಕೊಳ್ಳಿ. ಯಾಕೆ ಅಂದರೆ ರಿಪಿಟೇಷನ್ ಆಗೋದು ಬೇಡ. ನಾನಿಲ್ಲಿ ಒಳಗಡೆ ಇನಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ, MD ರೂಮ್ ಅದು. ನಾನು ಟಕ್ ಅಂತ ಮ್ಯಾಡ್ ಅಂತ ಓದ್ಕೊಂಡೆ. ಆಮೇಲೆ ನಿಧಾನ ನೋಡಿದೆ MD. ಯಾಕೆ ಮ್ಯಾಡ್ ಅನ್ನೋ ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ, ನಮ್ಮ ಕಮಲ್ ಅವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ, ಅದು ಹುಚ್ಚೆ. ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು. ಯಾಕೆಂದರೆ ಅವರು ಪ್ರತಿ ಸಲ ನನಗೆ ಭೇಟಿ ಆದಾಗಲೂ ಕೂಡ ಸಿನಿಮಾ ಕತೆ, ಹಾಡು, ಅವರು ಒಳ್ಳೆ ಸರೋದ್ ವಾದಕರು ಕೂಡ. ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ, ಪಾತ್ರಗಳ ಬಗ್ಗೆ ಮಾತಾಡ್ತಾರೆ. ತುಂಬ ಆ ಸಿನಿಮಾದ ಗೀಳು ಅಂತ ಏನು ಹೇಳ್ತೀವಿ, ಅದು ಅತಿಯಾಗಿ ಇರುವಂಥ ವ್ಯಕ್ತಿ. ಹಾಗಾಗಿ ಅವರಿಗೆ ಸಿನಿಮಾದ ಆಚೆಗೂ ಇರೋ ಬಿಸ್ನೆಸ್ ಏನಿದೆ, ಆ ಬಿಸ್ನೆಸ್ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂಥ ಒಂದು ಮನಸ್ಸು. ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಮ್ಯೂಸಿಕ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್. ಅಲ್ಲ, ಸಿನಿಮಾಗೆ ನಾನು ಬರೀ ಸಿನಿಮಾದ ಹೇಳ್ತೀನಿ, ಸಿನಿಮಾ ಹೊರತಾಗಿ 100 ಕೆಲಸ, ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ. ಆ ಒಂದು ಆಸಕ್ತಿ, ಆ ಪ್ರೀತಿ ಇದೆಯಲ್ಲ, ಬಹಳ ಖುಷಿ ಅನಿಸುತ್ತೆ ನೋಡ್ತಾ ಇದ್ರೆ. ಏನು ಮನುಷ್ಯನಿಗಿರೋಂಥ ಝೀಲ್ ಅಂತೀವಲ್ಲ, ಅಂಥ ಉತ್ಸಾಹ. ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯರೂಪಕ್ಕೆ ಬಂದಿದೆ, ಆರಂಭ ಆಗಿದೆ. ಅದರ ಹಿಂದೆ ಇವರೇನು ಈ 3-4 ಸಿನಿಮಾಗಳು ಮತ್ತು ಅದೆಲ್ಲ ಹೇಳಿದ್ರು, ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದುಬಿಟ್ಟಿದೆ. ಪಾಯ ಹಾಕೊಂಡ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಕಟ್ಟಕ್ಕೆ ಅಷ್ಟೇ ಬಾಕಿ. ಈಗ ಶುರು ಮಾಡ್ತಾರೆ. ಅತಿ ಶೀಘ್ರದಲ್ಲೇ ತೆರೆಗೆ ಬರುತ್ತೆ. ಅವರಿಗೆ ಶುಭಾಶಯನ ಕೊಡ್ತೀನಿ. ಅವರ ಸಿನಿಮಾಗಳು, ಅವರ ಶ್ರಮ ಎಲ್ಲವೂ ಫಲಿಸಲಿ, ಒಳ್ಳೆಯ ಫಲವನ್ನು ಭಗವಂತ ಕೊಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಇವತ್ತೇನು ಪ್ರೊಡಕ್ಷನ್ ಸಂಬಂಧಪಟ್ಟಂಥ ಎಡಿಟಿಂಗ್, DI ಎಲ್ಲವನ್ನ ಮಾಡಿದ್ದಾರೆ. ಇದಕ್ಕೆ ಹೆಚ್ಚು ಜನ ಬಳಸ್ಕೊಳ್ಳೋಂತಾಗಲಿ. ಮತ್ತು ಮೇಡಮ್ ಹೇಳಿದಾಗೆ ಮಿನಿ ಥಿಯೇಟರ್ ಕಟ್ಟಬೇಕು ಅನ್ನೋ ಅವರ ಕನಸು. ಆ ಕನಸಿಗೆ ಶಕ್ತಿ ತುಂಬಲಿ ಕಲಾದೇವತೆ ಅಂತ ಹಾರೈಸ್ತಾ, ಅವರಿಗೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ಸರ್. ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯ ಹಿರಿಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ. ನನ್ನ ಗುರುಗಳಾದಂತಹ ಸಾಯಿ ಪ್ರಕಾಶ್ ಸರ್, ಮತ್ತು ನನ್ನ ಗುರುಗಳಾದಂತಹ ನಾಗೇಂದ್ರ ಪ್ರಸಾದ್ ಸರ್, ಮತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕರ್ ಸರ್, ಮತ್ತು ಮೇಡಮ್, ಎಲ್ರಿಗೂ ನಮಸ್ಕಾರ ಹೇಳ್ತಾ, ಎಲ್ಲರೂ ಏನು ಹೇಳಿದಾರೋ ಅದನ್ನೇ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದಷ್ಟೇ, ಕಟ್ ಆ್ಯಂಡ್ ಪೇಸ್ಟ್.
ಅದನ್ನ ಮಾಡಿಬಿಟ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಕಮಲ್ ಸರ್ ಇಸ್ ಎ ಗಿಫ್ಟ್ ಪ್ಯಾಕೇಜ್ ಟು ಕನ್ನಡ ಇಂಡಸ್ಟ್ರಿ. ತುಂಬ ಸರ್ಪ್ರೈಸಸ್ ಇದೆ ಅವರಲ್ಲಿ. ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನು ಹೇಳಿರ್ತಾರೆ, ಇದನ್ನೇನೋ ಮಾಡ್ತಿದ್ದಾರೆ ಅಂತ ಹೋದರೆ ಅದರಿಂದ ಇನ್ನೊಂದು 5 ಏನೋ ಇಟ್ಟಿರ್ತಾರೆ. ನಮ್ಮನ್ನು ಕರೆದಿದ್ದು ಆ್ಯಕ್ಚುಲಾಗಿ ಸ್ಟುಡಿಯೋ ಓಪನಿಂಗ್ ಇದೆ, ದಯವಿಟ್ಟು ಬನ್ನಿ ಅಂತ. ಅಲ್ಲಿಂದ ಒಳಗೆ ಬಂದರೆ ಹಿಂದ್ಗಡೆಯಿಂದ 3 ಪೋಸ್ಟ್ ಓಪನ್ ಮಾಡಿರ್ತಾರೆ. ಸೊ ಈ ಥರ ಈಸ್ ವೆರಿ ಬರಹಗಾರರು. ಸಾರ್ ಹೇಳ್ದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ, ಸರೋದ್ವಾದಕರು. ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ 10 ಬೇರೆ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಅದೇ ಹೇಳ್ದಂಗೆ ಅದೇನೋ 50 ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನು ನಿಜವಾಗ್ಲೂ ಶಾಕ್ ಆದೆ. ಕಮಲಾ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲ, ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು. ಅವರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರು ಆಶೀರ್ವಾದ ಮಾಡಲಿ, ಅವರೆಲ್ಲ ಆಸೆಗಳು ಫಲಿಸ್ಲಿ, ಅವ್ರು ಚಂದ ಇರಲಿ, ನನ್ನತ್ತ ಇರಲಿ. ಒಂದು ಅವ್ರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ನೀವು ತರ್ತಕ್ಕಂಥ ಎಲ್ಲ ಹೊಸ ಪ್ರತಿಭೆಗಳು ಏನಿದ್ದಾರೆ, ಅಂದರೆ ನಿರ್ದೇಶಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ದಯವಿಟ್ಟು ಒಳ್ಳೊಳ್ಳೆಯವ್ರನ್ನ ಕರ್ಕೊಂಬಂದು ಬಿಡಿ ಅಂತ ಮಾತ್ರ ಕೇಳ್ಕೊತಾ ಇದೀವಿ ಅಷ್ಟೇ. ದ ಹೈಲಿ ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಇಂಡಸ್ಟ್ರಿಗೆ ಬಿಡಿ ಸರ್. ಕ್ರಾಸ್ ಚೆಕ್ ಮಾಡಿ, ಯಾರು ಬಂದರೂ ಕೂಡ ಸಡನ್ನಾಗಿ ಹೋಗೋದು ಬೇಡ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಕಮಲ್ ಸರ್ನ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆಗ್ಬೋದು, ಸಲಹೆ ಆಗ್ಬೋದು, ನೀವು ಹೆಂಗೆ ತಗೊಳ್ಳಿ. ಎಲ್ಲ ಪ್ರೆಸ್ ಮಿತ್ರರು ಹೇಳಿದ ಒಂದೇ, ಕಮಲ್ ತುಂಬ ಒಳ್ಳೆಯವನು, ತುಂಬ ಕೆಪಾಸಿಟಿ ಇದೆ, ಬಟ್ ಸರಿಯಾದ ದಾರಿಯಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ ಅನ್ನೋದು ನೀವೆಲ್ಲ ಹೇಳಿದ್ರೆ ಇಲ್ವಾ? ಅದಕ್ಕೆ ನಾನು ಕಮಲ್ ಹೇಳೋದೊಂದೇ, ನೀ ಏನು ಈ 3 ಚಿತ್ರ ಪ್ರಾರಂಭ ಮಾಡಿದೆಯೋ ಇವತ್ತು ಅದೇ ಎಲ್ಲರೂ ಒಂದೇ. ಯಾಕಂದ್ರೆ ಒಳ್ಳೆಯವರು ಸಿಕ್ಕುವಾಗ ಒಳ್ಳೇದಾಗಬೇಕು, ವೇಸ್ಟ್ ಮಾಡಬಾರ್ದು. 1 ರೂಪಾಯಿ ಇವಾಗ 1 ಲಕ್ಷ ಸಮಾನ. ಇವಾಗ ಕರೋನಾ ಬಂದ ಮೇಲೆ ಸಾಲ ಕೊಡೋರಿಲ್ಲ, ಸಾಲ ತಗೊಂಡವ್ರು ವಾಪಸ್ ಕೊಡಲ್ಲ. ನಿರ್ಮಾಪಕ ಪರಿಸ್ಥಿತಿ ಹೆಂಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ನಿಮ್ಗೇನು ಭಗವಂತ ಕೊಟ್ಟಿದ್ದಾರೆ, ಒಂದು ರಿಯಲ್ ಎಸ್ಟೇಟ್ ಅಂದರೆ ಏನು, ಅದರಲ್ಲಿ ದುಡ್ಡು ಸಂಪಾದನೆ ಮಾಡಿದೆಯಾ, ನಿಮ್ಮ ತಂದೆ ಅವರಿದ್ದಾರೆ, ಎಲ್ಲರೂ ನೀವು ಸಹಕಾರ ಕೊಡ್ತಾ ಇದ್ದಾರೆ. 1 ಪೈಸಾ ನೀವು ಹಾನೆಸ್ಟ್ ಆಗಿ ಇನ್ವೆಸ್ಟ್ ಮಾಡಿ, ಬೇಗ ಫಿನಿಶ್ ಮಾಡಿ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ, ವಾಪಸ್ ಬರಬೇಕು. ಇಷ್ಟು ಜನ ನಿಮಗೆ ಎಲ್ಲರೂ ಒಳ್ಳೆಯದೇ ಹೇಳಿದ್ದಾರೆ, ನಿಮಗೆ ಇಷ್ಟು ಜನ ಒಳ್ಳೆಯವರಿದ್ದಾರೆ, ನಿಮಗೆ ಇನ್ನೂ ಇದ್ದಾರೆ. ಒಳ್ಳೇದು ಮಾಡುವಾಗ ನನ್ನ ಹಿಂದೆ 10 ಜನ ಇದ್ದಾರೆ, ನಾಯಕ ಪ್ರಸಾದಿಂದ ಒಂದು 100 ಜನ ಇದ್ದಾರೆ. ಈ ಥರ ಮೇಡಮ್ ಜೊತೆ ಎಲ್ಲ ಹೇಳ್ತಾರೆ, ಈ ಥರ ಕಮಲ್ ರಾಜನ್ ಅವರು ಬಂದರು ಇಂಡಸ್ಟ್ರಿಗೆ, ಅವರಿಂದ ಒಳ್ಳೇದಾಗತ್ತೆ ಅಂತ ಉಪಯೋಗಿಸ್ಕೊಂಡು ನೀವು ಈ 3 ಚಿತ್ರಗಳನ್ನ ನೀಟಾಗಿ ಮಾಡಿ ರಿಲೀಸ್ ಮಾಡಿ.